ಮಂಜು ಬದ್ಧತೆ ಬಗ್ಗೆ ನಮ್ಗೆ ಯಾವ ಅನುಮಾನ ಇಲ್ಲ. ಹೇಳ ನಿಮ್ಮ ಕೆಲಸದ ಬಗ್ಗೆ ಅನುಮಾನ ಇಲ್ಲ. ಹೇಳ ನೀವೇನು ನಿಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡ್ತಾರೆ ನೀವು ಮಾಡ್ತಾ ಇದೀರಿ. ಹೇಳ್ಬೋದು ಈಗ ಬದ್ಧತೆ ತೋರಿಸ್ರಿ. ಈಗ ಹೇಳ್ತಿದ್ದೀನಿ, ನಾವು ರಹೀಂ ಖಾನ್ ಅಣ್ಣರು ನಾವು ಉಸ್ತುವಾರಿ ಸಚಿವರ ಬಗ್ಗೆ, ಒಳ್ಳೆ ಆಡಳಿತದ ಬಗ್ಗೆ, ಇದ್ರ ಬಗ್ಗೆ, ಈಗ ನಡೆದರೆ ಇನ್ಸಿಡೆಂಟ್ ಬಗ್ಗೆ ಅಲ್ಲೇ SIT ರಚನೆ ಮಾಡಿದ್ದಾರೆ. ಇವತ್ತು CID ರಚನೆ ಮಾಡಿದ್ದಾರೆ. CID ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ. ಆ CID ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕಂದ್ರೆ ಒಂದು ರಿಪೋರ್ಟ್ ಬರೋ ಮಟ್ಟ ಇವತ್ತು ಗೃಹ ಸಚಿವರಾಗಿರ್ಬೋದು, ಇವತ್ತು DGP ಅವ್ರು ಬಂದಿದ್ರು, ಬರ್ತೀನಂತ ಹೇಳಿದ್ರು. ಸಲೀಂ ಅವರು ಬರ್ತಾರೆ. ಇನ್ನೊಂದು 2-3 ದಿನದಿಂದ ನಾನು ಮಾತಾಡ್ತೀನಿ, ಬಂದು ಅದೇನಾಗಿದೆ ವಾಸ್ತವಾಂಶದ ಬಗ್ಗೆ ಅದು ಹೇಳಂಥದ್ದು ವ್ಯವಸ್ಥೆ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಅದನ್ನ ನಾವು ಮುಂದಿನ ದಿನದಲ್ಲಿ ಬಳ್ಳಾರಿಯ ಒಂದು ಏನು ಭರವಸೆ ಏನಿದೆ ಅದು ಜನಕ್ಕೆ ಕೊಡ್ತಕ್ಕಂಥದ್ದು. ನೀನೇನು ಭಯಪಡ ಏನಿಲ್ಲ, ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ, ಎಲ್ಲರ ಮಕ್ಕಳು ಚೆನ್ನಾಗಿ ಓದಲಿ. ಇವತ್ತೇನು 136 ರಾಷ್ಟ್ರಗಳಾಗಿ ಇವತ್ತು ಹೆಜ್ಜೆ ಗುರುತುಗಳು ಏನಿದೆ ನಮ್ಮ ಮಕ್ಕಳು ಅಂತ ವಾತಾವರಣ ಮಾಡ್ಲಿಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ನಾವು ಮಾಡ್ತೀವಿ ಕೂಡ ಇದರಲ್ಲಿ. ಹೇಳಮ್ಮ ಯಾವುದು ಬ್ರದರ್, ಈಗ ಯಾವುದು ನಾನು ಹೇಳಿದ್ದು ಕೇಳ್ಗೌಡ, ನಾನು ಹಂಗಿಲ್ಲ. ನಾನು ಹೇಳಿದ್ದೆ ಕರ್ತವ್ಯದಲ್ಲಿ ಕಾರಣಾಂಗದಲ್ಲಿ ಸಣ್ಣ ವೈಫಲ್ಯ ಆಗಿದೆ. ಬಟ್ ಯಾರ್ದು ವೈಫಲ್ಯ ಇದು ನಾನು ಗಮನಕ್ಕೆ ತಂದಿದ್ವಿ. ಅದನ್ನ ಯಾವುದು ಅಲ್ಲ, ಇಂದಿನ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ಗಮನಕ್ಕೆ ತಂದಿದ್ದಾರೆ. ನಾನು ಸ್ವಲ್ಪ ಮುಗಿಸ್ಬಿಡ್ತೀನ, ಅಡ್ಡಾಡಕ್ ಬಂದ್ರೆ ನನಗೆ ಹೇಳ್ ಮಂಜು. ಶಾಸಕಾಂಗ ಯಾವಾಗ ಫೇಲ್ ಆಗುತ್ತೆ, ನೀವು ಶಾಸಕಾಂಗ ನಿಮ್ಮ ವೈಫಲ್ಯ ಇದು ಹೇಳಿದ್ರಲ್ಲ, ಕಾರ್ಯಾಂಗದ ವೈಫಲ್ಯ ಅಲ್ಲ, ಮೊದಲು ಶಾಸಕಾಂಗ ವೈಫಲ್ಯ ಆಗುತ್ತೆ. ಡೆಮಾಕ್ರಸಿ ಸಿಸ್ಟಮ್ ಒಳಗೆ ಶಾಸಕಾಂಗ ವೈಫಲ್ಯ. ನಾನು ಒಂದ್ ಹೇಳ್ಬಿಡ್ಲಾ, ಇನ್ನೊಂದ್ ಹೇಳ. ಇವಾಗ ಯಾರು ರಾಜಕಾರಣಿಗಳು ಇದು ಕಾನೂನಾಗಿಲ್ಲ, ಸಂವಿಧಾನದಾಗಿಲ್ಲ ಅಂತ ಹೇಳಿ ಮತ್ತೆ ಯಾರು ನೋಡ್ದಂತ ತಪ್ತಾರ ನೋಡೋಣ. ಮತ್ತೆ ನೋಡಿ, ಯಾವುದೇ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯದ ಬಿಟ್ಟು ಇದು ಕಾನೂನಾಗ ಐತೆ, ಕಾನೂನಾಗಿಲ್ಲ, ಸಂವಿಧಾನದಾಗ ಇದೈತೆ, ಸಂವಿಧಾನದಾಗಿಲ್ಲ ಅಂತ ರಾಜಕಾರಣಿಗೆ ಹೇಳಿ ಏನಾಗ್ತದೆ ನೋಡೋಣ. ಮತ್ತೆ ಅದನ್ನ ಹೇಳ್ಬೇಕಂತ ಹೇಳದ್ ನಾನು ಅದನ್ನ ಹೇಳ್ಬೇಕಂತ ಹೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಅದನ್ನ ಹೇಳ್ಬೇಕು ಗಟ್ಟಿಯಾಗಿ. ಎಸ್, ಕಾನೂನಾಗಿದೆ, ಸಂವಿಧಾನದಾಗಿದೆ, ಇದು ನಾನು ಇಷ್ಟೇ ಕೆಲಸ ಮಾಡೋದು, ಇದಂತ ಏನ್ ಮಾಡ್ತೀರಿ ಅಷ್ಟೇ ತಾನೇ ಅಂತ ಹೇಳ್ಬೇಕು. ಅವಾಗ್ಲೇ ಲೈನ್ ಎಲ್ಲ ಕರೆಕ್ಟ್ ಆಗಿ ಗಾಡಿ ಟ್ರೈನಿಗೆ ಹೋಗೋದು ಅದೆಲ್ಲ ಅದು ಆಗ್ಬೇಕು. ಇರ್ಲಿ, ಈಗ 77ನೇ ಗಣರಾಜ್ಯೋತ್ಸವ ಇವತ್ತೆಲ್ಲ ಆಚರಣೆ ಮಾಡಿದೀವಿ. ಮುಂದಿನ ದಿನ ಹೇಳ ಹರಿಶಂಕರ್, ಹೇಳಪ್ಪ. ತುಂಗಭದ್ರಾ ಡ್ಯಾಮ್ದು ನೋಡಪ್ಪ, ಸುಮ್ಮನೆ ಕಮ್ಯುನಿಕೇಶನ್ ಗ್ಯಾಪ್ ಮಾಡಬೇಡ್ರಯ್ಯ. ನೋಡಪ್ಪ, ತುಂಗಭದ್ರಾ ಡ್ಯಾಮ್ದು ಬೋರ್ಡ್ನವರು 35 ಕೋಟಿ ಅದನ್ನ ಡೆಪಾಸಿಟ್ ಮಾಡಿದ್ರು. ಆಂಧ್ರದವರು ಬೋರ್ಡ್ ಅಲ್ಲಪ್ಪ, ಆಂಧ್ರಪ್ಪ. ಕೇಳ ಬ್ರದರ್ ನಾಗರಾಜ, ನಾನು ಸ್ವಲ್ಪ ತಿಳ್ಕೊಂಡಿನಪ್ಪ ನನ್ನ ಅನುಭವದಾಗ. ನೀನ್ ಯಾರಿಗೆ ನನಗೆ ದಾರಿ ತಪ್ಸಕ್ ಸಾಧ್ಯ ಇಲ್ಲ ತುಕಾರಾಮ್ಗೆ. ಇವಾಗ ಬೋರ್ಡ್ ಆಂಧ್ರ, ತೆಲಂಗಾಣ, ಕರ್ನಾಟಕ ಕೇಳಿಲಿ. ಆಂಧ್ರ ನೋಡಪ್ಪ, ಆಂಧ್ರ, ತೆಲಂಗಾಣ, ಕರ್ನಾಟಕ 3 ಸೇರಿಬಿಟ್ಟು 35 crores ಟೋಟಲ್ ಡೆಪಾಸಿಟ್ ಆಗಿತ್ತು. ನಾನ್ ಪ್ಲಾನ್ ಇದರಲ್ಲಿ ಅದು ಯಾರು ಶೇರ್ ಎಷ್ಟು ಮಾಡ್ಬೇಕು ಏನು ತಕೊಂಡಿಲ್ಲ ವಾಪಸ್ಸು. ಅದ್ರ ಹೆಂಗೆ ಡೆಪಾಸಿಟ್ ಮಾಡಬೇಕು ಅಂತೇಳಿ ಇವತ್ತು ಡಿಸ್ಕಷನ್ ಆಗ್ತಾ ಇದೆ. ಅದನ್ನ ಡೆಪಾಸಿಟ್ ಮಾಡಿ ನಾನು ಭರವಸೆ ಕೊಟ್ಟಿದ್ದೀವಿ. ಯಾವುದೇ ಕನ್ನಯ್ಯ ನಾಯ್ಡು ಇದ್ರಲ್ಲ ನಾಗರಾಜ್, ಇಲ್ಲಪ್ಪ ನೋಡು, ಅಕೌಂಟ್ಸ್ ಬೇರೆ, ಕೆಲಸ ಮಾಡೋದು ಬೇರೆ. ಈಗ ಒಂದ್ ಹೇಳ್ತೀನಿ ಕೇಳಿ, ಸರ್ಕಾರದ ಆಡಳಿತದಾಗ ಬೇರೆ. ನಾನು ಸ್ವಲ್ಪ ಅನುಭವದಿಂದ ಬಂದಿದ್ದೀನಿ. ಆಡಳಿತ ಕೇಳ್ಬೋದು, ಆಡಳಿತ ನೋ ಅವ್ರು ಆದಿ ತಪ್ಪಿಸಿಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ನಿನ್ನೆ ಕೂಡ ಪೇಪರ್ನಲ್ಲಿ ಬಂದಿದೆ. ನಾನ್ ಪ್ಲಾನ್ ಡಿಸ್ಕಷನ್ ಆಗ್ಬಿಟ್ಟು ಕೆಲಸ ಕೂಡ ಪ್ರೋಗ್ರೆಸ್ ಇದೆ. ಸ್ವಲ್ಪ ಅದು ಯಾರೋ ಕಾಂಟ್ರಾಕ್ಟರ್ ಮಾತು ಕಟ್ಕೊಂಡು ಹೇಳೋದು ಅದು ಮದು. ನಾನು ಕೊಟ್ಟಿದ್ದಾರೆ, ವಾಪಸ್ ತಕೊಂಡಿಲ್ಲ, ಡಿಸ್ಕಷನ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅಷ್ಟೇನೆ, ಕನ್ಫ್ಯೂಸ್ ಆಗಬಾರ್ದು ಇದೆಲ್ಲ ಮದು. ನಾನು ಹೇಳ್ತಾ ಇದ್ದೀನಿ, ಇದು ಡಿಸ್ಕಷನ್ ಇದೆ, ವಾಪಸ್ ತಗೊಂಡಿಲ್ಲ. ಎಷ್ಟು ಶೇರ್ ಮಾಡಿ ನಾನ್ ಪ್ಲಾನ್ ನಲ್ಲಿ ಅದು ಸ್ಯಾಲರೀಸ್ಗೆ ಅಂತ ಬಂದಿತ್ತಪ್ಪ. ಫೈನಾನ್ಷಿಯಲ್ ಇಶ್ಯೂಸ್ ಅದರಲ್ಲಿ ಆಗಿರ್ತಕ್ಕಂಥದ್ದು ಒಂದೇ ಒಂದು. ಕೊನೆದಾಗ ನೀವು ಒಂದು ಪಾಯಿಂಟಿಗೆ ಬರೋಣ. ಯಾವುದೇ ಕಾರಣಕ್ಕೂ ವರ್ಕ್ ಎಲ್ಡಪ್ ಆಗೋದಿಲ್ಲ. ಅದೇನು ಮಾರ್ಚ್ ಮೇ ತಿಂಗಳಲ್ಲಿ ಫಿನಿಶಿಂಗ್ ಆಗಬೇಕು, ಫಸ್ಟ್ ವೀಕಲ್ಲಿ ಫಿನಿಶಿಂಗ್ ಆಗುತ್ತೆ. ರೈತರು ನೀವು ಸೇರ್ಬಿಟ್ಟು ಜನಕ್ಕೆ ಎಲ್ಲರೂ ಸೇರಿ ಉದ್ಘಾಟನೆ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಹೇಳ ಸರ್, ಒಂದು KRS ಕಲ್ಲು ಅಲ್ಲಾಡಿದ್ರೆ ಮೈಸೂರು, ಬೆಂಗಳೂರು ಎಲ್ಲ ಅಲ್ಲಾಡುತ್ತೆ ಸರ್. ಇಲ್ಲಿ ಒಂದು ಬೆಳೆ ಕಳ್ಕೊಂಡಿದ್ದಾರೆ, ಜನ ಸಾಯ್ತಿದ್ದಾರೆ. ಪ್ಲಾನಿಂಗು, ನಾನ್ ಪ್ಲಾನಿಂಗು ಇದು ನೀವು ಹೇಳ್ತೀವಿ, ಒಪ್ಕೊಳ್ತೀವಿ.
ಸೈಟ್ ಸಂಬಂಧಪಟ್ಟವರೇ ಬಂದು ಟೆಕ್ನಿಕಲ್ ಪರ್ಸನ್ಸ್ ಹೇಳ್ತಾ ಇದ್ದಾರೆ ಸರ್ 10 ಕೋಟಿ ವಿತ್ಡ್ರಾ ಮಾಡ್ಕೊಂಡಾರ ಅವರು ಅಂತ ಹೇಳಿ. ನಾಗರಾಜ್, ಅದನ್ನೇ ನಾನು ನಿನಗೆ, ಕರ್ನಾಟಕದ ಭಾಗದ ನಾನೊಬ್ಬ ಸಂಸದನಾಗಿ ಆ ಭಾಗದಲ್ಲಿ ನಾನು ಸುಳ್ಳು ಹೇಳಲ್ಲ. ನೋವು ಬರಲ್ಲ, ಸಿದ್ದರಾಮಯ್ಯ ನೋವು ಬರಲ್ಲ. ನಾನು ನೀವು ಮಾಡ್ಬೇಕು ಸರ್. ನಾನೊಂದು ಹೇಳ್ತಾ ಇದ್ದೀನಿ, ನಾನು ಸಂಸದನಾಗಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಕನ್ಫ್ಯೂಷನ್ ಇಲ್ಲ. ಎಲ್ಲದೂ ಕೆಲಸ ಡಿಲೇ ಇದ್ರು ಕೂಡ ಕಾಂಟ್ರಾಕ್ಟರ್ ಮಾತಾಡಿ 35 ಕೋಟಿದು ಏನಿದೆ ಮುಗಿಸ್ತಾರೆ. ನಮ್ಮ ಸರ್ಕಾರದ್ದು ಏನು ಡೆಪಾಸಿಟ್ ಮಾಡೋದಿದೆ ಅದು ಮಾಡ್ತೇವೆ, ಯಾವುದಕ್ಕೂ ತೊಂದರೆ ಆಗಲ್ಲ. ಖಂಡಿತವಾಗ್ಲೂ ಜನ ಏನು ರೈತರು ಏನು ಇಟ್ಟಿದ್ದಾರೆ ನಾಗರಾಜ್, ಅದನ್ನ ಮುಗಿಸಂತ ಕೆಲಸ ನಾವು ಮಾಡ್ತೇವೆ. 4 ಆಗಿದಾವಪ್ಪ, 4 ಆಗಿದಾವ. ನಾನು ಖುದ್ದ ವಿಸಿಟ್ ಮಾಡಿದೀನಿ. 4ನೇ ಫೇಬ್ರಿಕೇಶನ್ ನಡೀತಾ ಇದೆ, ಆಗುತ್ತೆ. ವಾರಕ್ಕೆ 1 ನಡೀತಾ, 2 ನಡೀತಾ ಇದ್ದಾವೆ, ಮುಗಿಸ್ತದೆ ಎಲ್ಲ. ಹೇಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್, ನಾವು ಎಲ್ಲರೂ ಮಾತಾಡಿ ಮುಂದಿನ ದಿನಗಳಲ್ಲಿ ಕಾರ್ಯಾಂಗ, ಶಾಸಕಾಂಗ ಎಲ್ಲರೂ ನೀವು ಕೂಡ ಒಂದು ತಡೆಪ 4ನೇ ಅಂಗ ಎಲ್ಲರೂ ಸೇರಿಬಿಟ್ಟು ಜನಕ್ಕೆ ಏನು ಒಂದು ಭವಿಷ್ಯವನ್ನು ಕೊಡಬೇಕಾಗಿದೆ, ಭರವಸೆ ಏನಿದೆ ನಾಗರಾಜ್, ಎಲ್ಲರೂ ಸೇರಿ ಮಾಡೋಣ. ಆಗಿರ್ತವೆ ಮನೆ ಅಂದಮೇಲೆ ಸಣ್ಣ ಪುಟ್ಟ ಎಲ್ಲ ಬರ್ತಿರ್ತವೆ. ಅದು ಯಾಕೆ ಯಾವುದು ನಾವು ನೋಡಪ್ಪ, ನಾವು ಚರ್ಚೆ ಮಾಡಿಬಿಟ್ಟು ಮಾಡ್ಕೊಂಡು ಆ ಉಸ್ತುವಾರಿ ಸಚಿವರು ಕೊರಗೇನಿದೆಲ್ಲ ಅದ್ ನಿವಾರಣೆ ಮಾಡ್ತಕ್ಕಂಥ ನಾವು ಮಾಡ್ತೇವೆ. ಮಗು ಇರ್ತವೆ, ಆಡಳಿತ ಅಂದ್ಮೇಲೆ ಸಣ್ಣ ಪುಟ್ಟದಲ್ಲ ಇರ್ತಾವಪ್ಪ, ಇಲ್ಲಿ ಕೇಳ್ಬೇಕು ಎಲ್ಲರೂ. ಏನ್ ಮಂಜ ಹೇಳಪ್ಪ. ಯಾವ್ದು ನಂದು ದಿಶಾ ಮೀಟಿಂಗ್ ಇದೆಯಪ್ಪ, ನಂದೆಲ್ಲ ಕಂಪ್ಲೀಟ್ ಆಗಿ ಮಾಡ್ತೀನಿ. ನಾನು ಕೂಡ ಮಾಡ್ತೀವಿ. ಸ್ವಲ್ಪ ಅದೇನಾದ್ರು ಸ್ವಲ್ಪ ಅಲ್ಲ, ನಾನು CLP ಸೆಕ್ರೆಟರಿ ಆಗಿದ್ನಪ್ಪ 4 ವರ್ಷ. ಸಂಸದೀಯ ಕಾರ್ಯದರ್ಶಿ ಜೊತೆಗಿರೋನು, ಹಿಂದೆ ಇರೋನು, ಇವತ್ತಿಗಿರೋನು, ಮುಂದೆ ಕೂಡ ಎಲ್ಲಾದ್ರು ಜೊತೆಗೆಲ್ಲ ಇದ್ಕೊಂಡು ಕೆಲಸ ಮಾಡಿರೋರು. ಆಯ್ತು, ಏನಾಗಿದೆ ಮುದೋರೆ, ಇವತ್ತು ನಿಮ್ದು ಕೂಡ ಇವತ್ತು ಪತ್ರಿಕಾ ಮಾಧ್ಯಮ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಇವತ್ತೇನ್ ತಾವು ಗಮನಕ್ಕೆ ತಂದಿದ್ರಿ ಈ ಒಂದು ದಿನದಲ್ಲಿ, ಶುಭ ದಿನದಲ್ಲಿ? ಹರ್ಶಂಕರ್ ಮಾಡ್ತೀನಿ, ಆ ಉಸ್ತುವಾರಿ ಸಚಿವರದು ಹೇಳ ಬ್ರದರ್. ಜಿಲ್ಲೆಯಲ್ಲಿ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. ಎಸಿನೇ ಹೋಗಿ ನೇರವಾಗಿ ರೇಡ್ ಮಾಡಿದವ್ರು ಎಲ್ಲಾ ಕಡೆ. ಇಲ್ಲಿ ಬೇರೆ ವ್ಯವಸ್ಥೆನೇ ಇಲ್ಲ, ಅದ್ರ ಕೆಳಗಡೆ ಇರೋ ವ್ಯವಸ್ಥೆಗಳು ಸತ್ತೋಗ್ಬಿಟ್ಟವೆ. ಎಸಿನೇ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಐತೆ. ಇಂತ 100 ಹೇಳ್ತೀವಿ, ನೀ ಕೇಳೋ ಪೇಷನ್ಸ್ ಇದ್ರೆ 100 ಹೇಳ್ತೀವಿ. 100 ಗೊತ್ತಿದಾವೆಲ್ಲ, ಯಾಕೆ ನಿಮ್ ಸರ್ಕಾರ ಐತೆ. ನಾನ್ ನೋಡಪ್ಪ ಮಂಜು, ಇಲ್ಲಿ ಕೇಳ ಬ್ರದರ್, ಈಗ ಹೇಳಮ್ಮ ನೀನ್ ಬ್ರದರ್. ಇನ್ನೊಂದ್ ತಿಳ್ಕ, ನಾನ್ ಲಾಸ್ಟ್ ಬೆಂಚ್ನಾಗ ಕುಂತ್ಕೊಂಡೆ MP ಆಗಿದ್. ನಾನು ನನ್ನ ಎತ್ತರ ಅಂತೇಳಿ ಲಾಸ್ಟ್ ಬೆಂಚ್ ಕುಂದ್ರಿಸಿದ್ರು, ನಾನು ಒಯ್ದು ನಾನ್ ಮುಂದೆ ಬೆಂಚ್ನಾಗ ಬಂದ್ ಕುಂತ್ಕೊಂಡೆ. ಹೇಳ ಬ್ರದರ್. ಯಾವುದು ನೋಡ್ರಿ, ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆಫೀಸರ್ಸಿಗೆ ಏನ್ ಹೇಳ್ಬೇಕು ಅದೆಲ್ಲ ಹೇಳಿದ್ದಾರೆ. ಇವತ್ತೆಲ್ಲ ಏನೇನು ನೋಡ್ರಿ, ಈಗ ಏನೇನ್ ತಪ್ಪುಗಳಾಗ್ತಾವ ಸರಿ ಮಾಡಕ್ಕೆ ಯಾವುದು ಅಲ್ಲ ಇರ್ಬೋದು. ನಾನು ಇಲ್ಲ ಅಂತ ನಾನು ಅಲ್ಲಗೆಳಕ್ ಆಗೋದಿಲ್ಲ. ಇವತ್ತು ನಾನು ಏನ್ ಗಮನಕ್ಕೆ ಬಂದಿದೆ ಅದನ್ನೆಲ್ಲದು ಕೂಡ ಇಂಟಂತ ಇದ್ದೇ ಇರ್ತದೆ. ಎಲ್ಲದು ಕೂಡ ಗುಪ್ತಚರ ಇಲಾಖೆದು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಂದಿನ ದಿನದಲ್ಲಪ್ಪ ಇವತ್ತು ಏನೇನ್ ಗಮನಕ್ಕೆ ತಂದಿದ್ದೀರಿ. 77ನೇ ಗಣರಾಜ್ಯೋತ್ಸವ ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಗಾಂಧೀಜಿ ಅವರ ಕನಸು ಏನಿತ್ತು ಅದನ್ನ ಬಳ್ಳಾರಿನಲ್ಲಿ ಅದನ್ನ ಕೊಡ್ತಕ್ಕಂತ ಕೆಲಸ ನಾವು ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ, ಉಪ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮುಂದಿನ ದಿನದಲ್ಲಿ ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಕೂಡ ಇಲ್ಲೇ ಬರ್ತಾರೆ. ನಾವು ಆಡಳಿತ ಮಾಡಿ ನಿಮ್ಮ ಆಶಯಗಳಿಗೆ ನಾವು ಪೂರಕವಾಗಿ ಕೆಲಸ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.